ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಬ್ರಾಹ್ಮಣ ಸಂಘದ ಕೆಬಿ ಪ್ರಸನ್ನಕುಮಾರ್ ಈ ಘಟನೆಯನ್ನ ಖಂಡಿಸಿದ್ದಾರೆ. ಅಭಿಜ್ಞಾ ಎನ್ನುವ ವಿದ್ಯಾರ್ಥಿ ಮಾತ್ರ ಜನಿವಾರ ತೆಗೆದಿಲ್ಲ, ಮತ್ತಿಬ್ಬರು ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದಾರೆ. ಕೈಯಲ್ಲಿ ಕಟ್ಕೊಂಡಿದ್ದಂತಹ ಕಾಶಿದಾರವನ್ನ ಕಿತ್ತಾಕ್ಸಿದ್ದಾರೆ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಈ ಬಗ್ಗೆ ಡಿಸಿಗೆ ದೂರು ಕೊಟ್ಟಿದ್ದೀವಿ, ಕ್ರಮದ ಭರವಸೆ ಕೊಟ್ಟಿದ್ದಾರೆ. ಕ್ರಮ ಕೈಗೊಳ್ಳದೆ ಹೋದರೆ ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ನಮಗೆ ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಈ ದುರ್ಘಟನೆಯ ಬಗ್ಗೆ ಗಮನಕ್ಕೆ ಬಂತು. ಮೊನ್ನೆ ಏನಾಗಿದೆ, ಎಕ್ಸಾಮ್ ಬರೀಲಿಕ್ಕೆ CET ಎಕ್ಸಾಮ್ ಬರೀಲಿಕ್ಕೆ ಹೋದಂತಹ ವಿದ್ಯಾರ್ಥಿಗಳು, ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಒಬ್ಬ ಅಭಿಜ್ಞಾ ಅಂತೇಳಿ ಹುಡುಗ, ನಾನು ತೆಗೆಯೋದಿಲ್ಲ, ಬೇಕಾದ್ರೆ ಎಕ್ಸಾಮನ್ನೇ ಬಿಡ್ತೀನಿ ಅಂತೇಳಿ ಗಲಾಟೆ ಮಾಡಿದಾಗ ಅವನಿಗೆ ಒಳಗೆ ಕಳಿಸಿದ್ದಾರೆ. ಇನ್ನಿಬ್ಬರು ಹುಡುಗರ ಜನಿವಾರವನ್ನು ತೆಗೆದು ಅದನ್ನು ಡಸ್ಟ್ಬಿನ್ನಿಗೆ ಹಾಕಿದ್ದಾರೆ. ನಿಜಕ್ಕೂ ಇದು ಮಾನವೀಯ ನಾಗರಿಕ ಸಮಾಜ ತಲೆ ತಗ್ಸೋವಂಥದ್ದು. ನಾವೆಲ್ಲರೂ ಕೂಡ ವಿಶೇಷವಾಗಿ ಗಾಯತ್ರಿ ಮಾತೆಗೆ ಜಪವನ್ನು, ಜನಿವಾರವನ್ನು ಹಿಡ್ಕೊಂಡು ಜಪ ಮಾಡ್ತೀವಿ. ಬಹಳ ವಿಶೇಷವಾದಂತಹ ಒಂದು ಇದು ಜನಿವಾರ ನಮ್ಮ ಸಮಾಜಕ್ಕೆ. ನಾವು ಎಲ್ಲರಿಗೂ ಕೂಡ ಸರ್ವೇ ಜನೋ ಸುಖಿನೋ ಭವಂತು ಅಂತೇಳಿ ಹೇಳುವಂಥ ಸಮಾಜ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಒಂದು ಸಮಾಜ ಇದ್ದರೆ ಅದು ಬ್ರಾಹ್ಮಣ ಸಮಾಜ. ಅದು ನಿಜಕ್ಕೂ ಬಹಳ ದುಃಖ ಆಗಿದೆ ಈ ದುರ್ಘಟನೆಯಿಂದ. ನಾವು ಪರೀಕ್ಷಾ ಕೇಂದ್ರದ ಹತ್ರ ಹೋಗಿ ಮಾರನೇ ದಿನ ಅಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಇದ್ದರು, DYSP ಸರ್ಕಲ್ ಇನ್ಸ್ಪೆಕ್ಟರ್ಗಳಿದ್ದರು. ಅವ್ರ ಮುಂದೆ ಕರೆದು ಸೆಕ್ಯೂರಿಟಿಯವ್ರನ್ನ, ಪ್ರಿನ್ಸಿಪಾಲ್ನ ಕರೆದು DYSP ಅವರು ಕೂಡ ಮಾತಾಡಿದ್ರು. ಸೆಕ್ಯೂರಿಟಿಯನ್ನು ಒಪ್ಪಿಕೊಂಡ. ಆದರೆ ಬೀದರ್ ಅಷ್ಟೇ ಅಲ್ಲ, ಶಿವಮೊಗ್ಗದಲ್ಲೂ ಕೂಡ ಅಂತಹದ್ದೇ ಒಂದು ಘಟನೆ ನಡೆದಿದೆ. ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದಂತಹ ಘಟನೆ. ಅಲ್ಲೂ ಅಷ್ಟೇ ಕಾಶಿದಾರ ಗಾಯತ್ರಿ ದೀಕ್ಷೆ ಜನಿವಾರವನ್ನ ತೆಗೆಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. CET ಬರೆಯೋದಕ್ಕೆ ಬಂದಂತಹ ಅಭ್ಯರ್ಥಿ ಆತನಿಗೆ ಜನಿವಾರ ತೆಗೆಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಅಧಿಕಾರಿಗಳ ನಡೆಗೆ ಅಭ್ಯರ್ಥಿಯ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನಿನ್ನೆ ಪರೀಕ್ಷಾ ಕೇಂದ್ರದ ಬಳಿ ಕೂಡ ಪ್ರತಿಭಟನೆ ನಡೆಸಿದ್ರು ಪೋಷಕರು. ಜನಿವಾರ ತೆಗೆಸಿದ್ದಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಗರಂ ಆಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಷಯವನ್ನ ತಂದಿದ್ದಾರೆ. ಬ್ರಾಹ್ಮಣ ಮಹಾಸಭಾದವರು ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳನ್ನ ಆಗ್ರಹಿಸಿದ್ದಾರೆ. ಅತ್ತ ಬೀದರ್ನಲ್ಲೂ ಅಂತಹದೇ ಘಟನೆ, ಇತ್ತ ಶಿವಮೊಗ್ಗದಲ್ಲೂ ನಡೆದಿರುವಂತಹ ಘಟನೆ. CET ಪರೀಕ್ಷೆ ಬರೆಯಕ್ಕೆ ಬಂದಂತಹ ವಿದ್ಯಾರ್ಥಿ ಜನಿವಾರ ಹಾಕಿ ಬರೆಯೋದಕ್ಕೆ ಅವಕಾಶ ಕೊಡೋದಿಲ್ಲ, ಜನಿವಾರ ತೆಗಿಬೇಕು ಅಂತ ಹೇಳಿದ್ದಕ್ಕೆ ವಿವಾದ ಸೃಷ್ಟಿಯಾಗಿದೆ. ನಂತರ ಆದಿಚುಂಚನಗಿರಿ ಕಾಲೇಜಿನ ಬಳಿ ಪೋಷಕರು ಕೂಡ ವಾಗ್ವಾದ ನಡೆಸಿದ್ದಾರೆ. CET ಬರೆಯಲು ಬಂದಿದ್ದಂತಹ ಅಭ್ಯರ್ಥಿಗೆ ಜನಿವಾರ ತೆಗೆಸಿರುವಂತಹ ಆರೋಪ. CMಗೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ S. ರಘುನಾಥ್ ಪತ್ರ ಬರೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪರೀಕ್ಷಾ ಕೇಂದ್ರದಲ್ಲಿ ಏನು ಘಟನೆ ನಡೆಯಿತು, ಅಭ್ಯರ್ಥಿಯ ಜನಿವಾರವನ್ನ ಅಧಿಕಾರಿ ಕತ್ತರಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. CET ಪರೀಕ್ಷಾಧಾರಿಗಳನ್ನ ಅಮಾನತುಗೊಳಿಸಬೇಕು, KEA ಬೇಷರತ್ತು ಕ್ಷಮೆ ಕೇಳಬೇಕು ಅಂತ ಬ್ರಾಹ್ಮಣ ಮಹಾಸಭಾ ಆಗ್ರಹಿಸ್ತಾ ಇದೆ. CMಗೆ ಈ ಕುರಿತು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಘುನಾಥ್ ಪತ್ರ ಬರೆದಿದ್ದಾರೆ. ರಾಜ್ಯದ ವಿವಿಧೆಡೆ ಇಂತಹ ಘಟನೆಗಳು ನಡೆದಿವೆ. ಬೀದರ್ನಲ್ಲೂ ನಡೆದಂತಹ ಘಟನೆ, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆಯನ್ನು ಆಧರಿಸಿ ಅಭ್ಯರ್ಥಿಯ ಜನಿವಾರವನ್ನ ಅಧಿಕಾರಿ ಕತ್ತರಿಸಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ CET ಪರೀಕ್ಷಾಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಅಂತ ಹೇಳಿ, ಜೊತೆಗೆ KEA ಬೇಷರತ್ತು ಕ್ಷಮೆ ಕೇಳಬೇಕು ಎನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ಮಹಾಸಭಾದ ಅಧ್ಯಕ್ಷ ರಘುನಾಥ್ CMಗೆ ಪತ್ರ ಬರೆದಿದ್ದಾರೆ.